ಬೆಳಗ್ಗೆ ದೇವ್ರ ಪೂಜೆ ಮಾಡೋದಕ್ಕೆ ಹೂವು ಏನಾದರೂ ಬಿಟ್ಟಿದೆಯಾ ಗಾರ್ಡನಲ್ಲಿ ನೋಡೋಣ ಒಂದ್ಸಲಿ ಅಂತ ಹೇಳಿ ಆಚೆ ಬಂದು ನೋಡಿದೆ. ಹಿಮ ಇನ್ನೂ ಸುರಿತಾನೆ ಇತ್ತು. ಲೈಟಾಗಿ ಬಿಸಿಲು, ಎಳೆಯ ಬಿಸಿಲು ಬಂದಿತ್ತು. ಇಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ. ಚಳಿ ಚಳಿ ಇತ್ತು ವಾತಾವರಣ. ಬೆಳಗಿನ ಪೂಜೆ ಎಲ್ಲ ಮುಗಿಸಿ ತಿಂಡಿಗೆ ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡೋಣ, ತುಂಬ ದಿವಸ ಆಯಿತು ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅನಿಲ್ದು ಅಕ್ಕಿ ಶಾವಿಗೆ ಬರುತ್ತಲ್ಲ, ಅದನ್ನು ಮಾಡೋಣ ಅಂತ ಹೇಳಿ ನಾನಿಲ್ಲಿ ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ. ನೀರು ಕುದಿಬೇಕಾದ್ರೆ ಒಂಚೂರು ಉಪ್ಪು, ಒಂಚೂರು ಎಣ್ಣೆ ಹಾಕ್ಕೊಳ್ಬೇಕು. ಶಾವಿಗೆ ಉದ್ರಾಗಿ ಬರುತ್ತೆ ಹೀಗೆ ಮಾಡೋದ್ರಿಂದ. ನೀರು ಕುದಿ ಬಂದಮೇಲೆ ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಶಾವಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊಳ್ಬೇಕು. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಕೈಯಲ್ಲಿ ಒಂದ್ಸಲಿ ಹಿಸುಕಿ ನೋಡಿದ್ರೆ ಮೆತ್ತಗಾಗಿರುತ್ತೆ. ಆ ಸ್ಟೇಜಲ್ಲಿ ತೆಗೆದು ಒಂಚೂರು ಸೋರೋ ಬಟ್ಲಿಗೆ ಹಾಕ್ಕೊಂಡು ಒಂದು 10 ರಿಂದ 15 ನಿಮಿಷ ಹಾಗೆ ಬಿಟ್ಬಿಡಬೇಕು, ನೀರೆಲ್ಲ ಪೂರ್ತಿ ಸೋರೋವರೆಗೂ. ಇದಾದಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಒಗ್ಗರಣೆಗೆ ಹಾಕೋ ಎಲ್ಲ ಪದಾರ್ಥಗಳು, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ, ಗೋಡಂಬಿ, ಕರಿಬೇವು, ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಆಮೇಲೆ ಶಾವಿಗೆ ಹಾಕಿ ಉಪ್ಪು, ಸಕ್ಕರೆ, ನಿಂಬೆ ರಸ, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿದ್ರೆ ಶಾವಿಗೆ ಬಾತ್ ರೆಡಿ.